ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ಫಸ್ಟು ನಾನು ಲಾಗನ್ನು ಮಾಡ್ತಾಯಿದ್ದೀನಿ. ಭಾನುವಾರ ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಏಕೆಂದರೆ ನಾವು ಸಿಗೋದೇ ಫ್ರೀ ಅಂದರೆ ಸಂಡೇ. ಸೊ ಸಂಡೇ ಅಂದರೆ ತುಂಬ ಲೇಝಿ ಡೇ. ನಾವು ಹೇಳೋದು ತುಂಬ ಲೇಟು. ಟಿಫನ್ ಎಲ್ಲ ಹೋಟೆಲಿಂದನೇ ತರಿಸ್ಕೊಳ್ತೀವಿ, ಯಾಕೆಂದರೆ ಯಾಕೆಂದರೆ ಸ್ಯಾಟರ್ಡೇ ಎಲ್ಲ ಅರ್ಲಿ ಮಾರ್ನಿಂಗ್ ಎದ್ದು ಸ್ಕೂಲ್ಗೆ ಹೋಗಿರ್ತೀವಿ. ಸೊ ನಾವೆಲ್ಲ ತಿಂಡಿ ತಿಂದು ಸ್ವಲ್ಪ ಹರಟೆ ಎಲ್ಲ ಹೊಡ್ಕೊಂಡು ಮತ್ತು ನೈಲ್ಸ್ ಕಟ್ಟಿಂಗು ಇವೆಲ್ಲ ಇದ್ದರೆ ಮಕ್ಕಳಿಗೆ ನಾವು ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಇವತ್ತೊಂದು ಫಂಕ್ಷನ್ ಇತ್ತು, ಒಂದು ನೆರವೆ ಊಟ ಇತ್ತು ಇಲ್ಲೇ ಮಂಗಡಳ್ಳಿ ಹತ್ರ. ಸೊ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಾವು ಹೋಗಿದ್ದೆ ಲೇಟು. ನಾವು ಹೋಗುವಷ್ಟರಲ್ಲೆಲ್ಲ ಸ್ವಲ್ಪ ಜನ ಎಲ್ಲ ಖಾಲಿಯಾಗಿತ್ತು, ಊಟದಲ್ಲಿ ರಶ್ಶು ಕಡಿಮೆ ಇತ್ತು. ಸೊ ಹೋದ ತಕ್ಷಣ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಹೋದರೆ ಅಲ್ಲಿ ತೋಟದಲ್ಲೇ ಅದು ಫಂಕ್ಷನ್ ಮಾಡಿದರು, ತೋಟದ ಮನೆಯಲ್ಲೇ. ಸೊ ನಾವು ಅಲ್ಲಿ ಒಂದು ತುಂಬ ಆಳವಾಗಿ ತುಂಬ ದೊಡ್ಡದಾದಂಥ ಒಂದು ಬಾವಿ ಇತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು. ಆ ಬಾವಿ ಹತ್ರನೇ ನಿಂತ್ಕೊಂಡು ನೋಡಿ, ಇವರು ನಮ್ಮ ಮಂಜು ಆಂಟಿ. ನಾನು ಅಡುಗೆಯನ್ನು ಕಲ್ತಿರೋದಕ್ಕೆ ಪ್ರಮುಖ ಕರ್ತರು ಅಂತ ಹೇಳಿದ್ರೆ ಇವರೇನೆ. ಇವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಇವರಿಂದ ನಾನು ಕೂಡ ಮೋಟಿವೇಶನ್ ಆಗಿ ನಾನು ಸಹ ಅಡುಗೆಯನ್ನು ತುಂಬ ಚೆನ್ನಾಗಿ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ನೋಡಿ ಇದು ತೋಟದ ಮನೆಯಲ್ಲೇ ಬಾವಿ ಇತ್ತು. ಬಾವಿನಲ್ಲಿ ನೀರು ಕೂಡ ಇತ್ತು, ತುಂಬ ಆಳವಾಗಿತ್ತು, ಅಗಲವಾಗಿತ್ತು. ಸುತ್ತ ಕಲ್ಲಲ್ಲಿ ಎಲ್ಲ ಇದು ಮಾಡಿದರು ಬಾವಿನ. ಅದು ಮನೆ ಮುಂದೆ ಇರೋದ್ರಿಂದ ಸ್ವಲ್ಪ ಹೈಟಾಗಿ ಪ್ರೊಟೆಕ್ಷನ್, ಮಕ್ಕಳಿಗೇನು ತೊಂದರೆ ಆಗದಿರೋ ರೀತಿ ರಕ್ಷಣೆ ಇತ್ತು. ಸೊ ಅಲ್ಲಿಂದ ನಾವು ಒಳ್ಳೆ ನಾನ್ ವೆಜ್ ಊಟ ಮುಗಿಸಿ ನಾವು ಆನ್ ದ ವೇ, ನಮ್ಮ ತೋಟ ಅಲ್ಲೇ ಇರೋದ್ರಿಂದ ಸೊ ತೋಟಕ್ಕೆ ಹೋಗೋಣ ಅಂತೇಳಿ ನಾವು ಹೊರಟ್ವಿ. ನಮ್ಮ ತೋಟ ಹೇಗಿದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈಗ ಏನು ನಾನು ನಮ್ಮ ತೋಟದಲ್ಲಿ ಹೋಗಿ ಕಳೆದ ಇದನ್ನೆಲ್ಲ ನಾನೀಗ ಆಗ್ತಾಯಿಲ್ಲ. ನಮ್ಮ ತೋಟದ ಪಕ್ಕದಲ್ಲೇ ನೋಡಿ ರಾಗಿ ಕಣ, ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾಯಿದೆ, ಸುಗ್ಗಿ ಹಬ್ಬ. ಸೊ ಅದಕ್ಕಾಗಿ ರೈತರು ಎಲ್ಲ ನೋಡಿ ಈ ರೀತಿ ತೊಪ್ಪೆನಲ್ಲಿ ಏನು ಮಾಡಿದ್ದಾರೆ, ಇದನ್ನ ಎಲ್ಲ ತಾರಿಸಿ ಕಣವನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನೋಡಿ ರಾಗಿದು ಮೆದೆ ರೆಡಿಯಾಗಿದೆ. ನೆಕ್ಸ್ಟು ಸುಗ್ಗಿ ಸಂಕ್ರಾಂತಿ ಟೈಮ್ನಲ್ಲಿ ಧಾನ್ಯ ಎಲ್ಲ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ನೋಡಿ ಎಷ್ಟೋ ಜನ ಇವಾಗ ರಸ್ತೆನಲ್ಲಿ ಜಾಸ್ತಿ ನಾವು ನೋಡ್ತಾ ಇರ್ತೀವಿ, ಹೊರಗಡೆ ಓಡಾಡಬೇಕಾದ್ರೆ ಎಲ್ಲ ರಸ್ತೆನಲ್ಲೇ ರಾಗಿ ಹುಲ್ಲು ಅನ್ನು ಹಾಕಿರ್ತಾರೆ. ಇದರಿಂದ ತುಂಬ ಕಲಬೆರಕೆ ಆಗುತ್ತೆ. ಸೊ ರಸ್ತೆನಲ್ಲಿ ಓಡಾಡೋರ್ಗೂ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಯಾರಾದರೂ ರಸ್ತೆಗೆ ಹಾಕೋರಿದ್ರೆ ನೀವು ಕೂಡ ಅವರಿಗೆ ಹೇಳಿ, ರಸ್ತೆಗೆ ಹಾಕಬೇಡಿ, ಈ ರೀತಿ ಕಣವನ್ನು ಮಾಡಿ, ಇದರಿಂದ ನಾವು ಆರೋಗ್ಯವಾಗಿರ್ಬೋದು ಅಂತ ಅವ್ರಿಗೆ ನಾವು ಒಂದು ಮನವರಿಕೆಯನ್ನು ಮಾಡಿ ಅಂತ ಈ ಮೂಲಕ ನಿಮಗೆ ಹೇಳ್ತೀನಿ. ಸೊ ಅಲ್ಲಿಂದ ಫೋಟೋ ತಗೊಂಡು ಇಲ್ಲಿ ನಮ್ಮ ತೋಟದ ಪಕ್ಕದಲ್ಲಿ ಒಬ್ಬರು ಆಂಟಿ ಮತ್ತು ಅಂಕಲ್ ಇದ್ದಾರೆ. ನಾವು ತೋಟಕ್ಕೆ ಹೋದಾಗೆಲ್ಲ ಮಿಸ್ ಮಾಡಿದೆ, ನಾವು ಅವ್ರ ಮನೆಗೆ ಒಂದು ವಿಸಿಟ್ ಕೊಟ್ಟು ಹೋಗ್ತೀವಿ. ಸೊ ನಾವು ಹೋದಾಗ ಸಾಯಂಕಾಲ ಆದ್ದರಿಂದ ಅವರು ಹಾಲು ಕರಿತಾಯಿದ್ರು, ನಾನು ಹಾಗೆ ಹಿಂದೆಗಡೆ ಹೋದೆ. ಸೊ ನೋಡಿ ಚೆನ್ನಾಗಿತ್ತು ವಾತಾವರಣ, ತುಂಬ ಸಣ್ಣ ಸಣ್ಣ ಜೋಳ ಇತ್ತು. ಸೊ ನಾನು ಅಲ್ಲೇ ಓಡಾಡಿಕೊಂಡು ಖುಷಿಯಿಂದ ಇರಬೇಕಾದ್ರೆ ನಾನಲ್ಲಿ ಬೆರ್ಸೊಪ್ಪನ್ನು ನೋಡಿದೆ. ಸೊ ಬೆರ್ಸೊಪ್ಪು ತುಂಬ ಚೆನ್ನಾಗಿತ್ತು. ನನಗೆ ಬಾಲ್ಯ ನೆನಪಾಗ್ತು, ಏಕೆಂದರೆ ನಮ್ಮ ಅಜ್ಜಿ ಯಾವಾಗಲೂ ನನ್ನನ್ನು ಕರ್ಕೊಂಡೋಗಿ ಯಾವಾಗಲೂ ತೋಟದ ಹತ್ರ ಸೊಪ್ಪನ್ನು ಕುಯ್ಕೊಂಡು ಬರ್ತಾಯಿದ್ವಿ, ವಾರಕ್ಕೆ ಒಂದು ಸಲ ಆದರೂ. ಸೊ ನನಗೂ ಸಹ ಬೆರ್ಸೊಪ್ಪು ಅಂದರೆ ತುಂಬ ಇಷ್ಟ ಕೊಯ್ಯೋಕ್ಕೆ. ಸೊ ನಮ್ಮ ಮನೆಯವ್ರನ್ನ, ನೀವು ಹಂಗೆ ಒಂದು 10 ನಿಮಿಷ ಇರ್ರಿ, ಇಲ್ಲಿ ಸೊಪ್ಪು ತುಂಬ ಚೆನ್ನಾಗಿದೆ, ಎಳ್ಸಿದೆ, ಕುಯ್ತೀನಿ ಅಂತೇಳಿ ನಾನು ನನ್ನ ಮಗ ಹರಟೆ ಹೊಡ್ಕೊಂಡು ಯೂಟ್ಯೂಬ್ ಚಾನಲ್ ಬಗ್ಗೆನೇ ಮಾತಾಡಿಕೊಂಡು ಅವ್ರ ಹಾಲು ಕರಿಯೋವರೆಗೂ ಹೀಗೆ ಸೊಪ್ಪನ್ನು ಇಬ್ಬರು ಸೇರಿಕೊಂಡು ಕುಯ್ದ್ವಿ. ಸಪೋರ್ಟ್ ಮಾಡಿ ಅಂತ ಹೇಳು. Hi friends, welcome to back my channel. This is my papa, this is my mother. ಸೊಪ್ಪನ್ನು ಹೀಗೆ ಕುಯ್ದಿದ್ದೀನಿ, ಎಷ್ಟೊಂದು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನೋಡಿದು ಅಕ್ವರ್ಜಿ ಸೊಪ್ಪು ಅಂತೇಳಿ ತುಂಬ
ನಮ್ಮ ಅಜ್ಜಿ ಇದ್ದರು, ನಮ್ಮ ಅಜ್ಜಿ ಜೊತೆಗೆ ಹೋಗಿ ನಾನು ಈ ರೀತಿ ತೋಟದಲ್ಲಿ ಕುಯ್ತಾ ಇದ್ದೆ. ಇದು ತುಂಬ ಸ್ವೀಟಾಗಿ ಆಗುತ್ತೆ. ಬೇಳೆ ಜೊತೆ ಹಾಕಿದ್ರೂ ಪರವಾಗಿಲ್ಲ, ಅಥವಾ ಈಗ ಸಿಗ್ತಿದೆಯಲ್ಲ ಹಸಿ ಅವರೆಕಾಯಿ, ಅದರಲ್ಲೂ ಸಹ ತುಂಬ ಚೆನ್ನಾಗಾಗತ್ತೆ. ಬೆರ್ಸೊಪ್ಪು ತುಂಬ ಒಳ್ಳೆಯದು. ಇದರಲ್ಲಿ ಎಲ್ಲ ಪೋಷಕಾಂಶಗಳು ಸಹ ಇದರಲ್ಲಿ ಇರ್ತವೆ. ನೋಡಿ ಒಂದ್ಸಲ ನೋಡಿ. ಹಳ್ಳಿ ಕಡೆ ಆದರೆ ನಮ್ಮ ಲೇಡೀಸ್ ಎಲ್ಲರೂ ಹೋಗಿ ಕುಯ್ಕೊಂಡು ಬರ್ತಾರೆ. ಸೊ ಈ ಥರ ಸೊಪ್ಪುಗಳನ್ನು ನಾವು ಜಾಸ್ತಿ ಬಳಸಬೇಕು. ಇತ್ತೀಚೆಗೆ ತುಂಬ ಕಡಿಮೆ ಆಗ್ತಿದೆ. ಪಾಲಕ್ಕು ಸಬ್ಸಿಗೆ ಈ ಥರ ಸೊಪ್ಪನ್ನು ಬಳಸ್ತಿದ್ದೀವಿ. ಸೊ ಈ ರೀತಿ ಅಪರೂಪಕ್ಕೊಮ್ಮೆ ಆದರೂ ನೀವು ಹಳ್ಳಿ ಕಡೆ ಹೋದಾಗ ಈ ರೀತಿ ಸೊಪ್ಪುಗಳು ಸಿಕ್ಕಿದ್ರೆ ನೀವು ಈ ಸೊಪ್ಪನ್ನು ಮಿಸ್ ಮಾಡಬೇಡಿ. ಈ ಸೊಪ್ಪನ್ನು ನೋಡಿ, ಇದು ಡೈಮಂಡ್ ನೆಕ್ಲೆಸ್ಸು ನೋಡ್ಕೊಳ್ತಾ ಇದೆ. ನಮ್ಮ ಮನೆಯವರು ಪಾಪ ಕೂತು ಕಾಲೆಲ್ಲ ಜೋಮ್ ಹಿಡ್ದಿತ್ತು. ಸೊ ಹಾಗಾಗಿ ಈಗ ಆಂಟಿ ಮನೆ ಕಡೆ ಸೊಪ್ಪು ಕುಯ್ಕೊಂಡು ಹೊರಟ್ವಿ. ನೋಡಿ, ಇಲ್ಲಿ ಇವರೊಂದು ನೀರಿನ ಕಟ್ಟೆ ಕೂಡ ಮಾಡ್ಕೊಂಡಿದ್ದಾರೆ. ನೀರನ್ನು ಇಲ್ಲಿ ಸಂಗ್ರಹಿಸ್ಕೊಳ್ತಾರೆ. ನೋಡಿ, ಇಲ್ಲಿ ಆಂಟಿ ಮನೆ ಬಳಕೆಗೆ ಅಂತೇಳಿ ಹಸಿರು ಮೆಣಸಿನ್ಕಾಯಿ ಗಿಡವನ್ನು ಹಾಕ್ಕೊಂಡಿದ್ದಾರೆ. ಸೊ ಹಿಂದಿನ ಕಾಲದಲ್ಲೂ ಅಷ್ಟೇ ಯಾರೂ ಕೂಡ ಮೆಣಸಿನ್ಕಾಯಿ, ಕುಂಬಳಕಾಯಿ, ತರಕಾರಿಗಳನ್ನು ಕೊಂಡ್ಕೊಳ್ತಾನೆ ಇರಲಿಲ್ಲ. ನೋಡಿ, ಆಂಟಿನೂ ಕೂಡ ಹಾಕ್ಕೊಂಡಿದ್ದಾರೆ. ಈಗ ನಾವು ಬರುವಷ್ಟರಲ್ಲಿ ಆಂಟಿಯರ್ದು ಹಾಲು ಕರೆದಾಗಿತ್ತು. ಬನ್ನಿ ಈಗ ಆಂಟಿಯನ್ನು ಮಾತಾಡ್ಸೋಣ. ಕರೆದಾಯ್ತು ಆಂಟಿ? ಏನೇನು ಕೆಲಸ ಮಾಡಿದ್ರಿ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ರು. ಕೆಲ್ಸಗಳು ಇದ್ದೇ ಇರ್ತವೆ. ಏನು ಹಾಕಿದ್ದೀರಾ ತೋಟಕ್ಕೆ? ಜೋಳ. ನೋಡಿ, ಟೈಮು 6 ಗಂಟೆ ಆದ್ರಿಂದ ನೋಡಿ ಸನ್ಸೆಟ್ ಆಗ್ತಾಯಿತ್ತು. ಕೆಂಪು ಬಣ್ಣದಿಂದ ಕೂಡಿತ್ತು. ಸೊ ಇದೊಂದು ವಿಡಿಯೋ ಮಾಡಿಕೊಂಡೆ. ಬನ್ನಿ ಈಗ. ಏನು ಮಾಡೋದು? ಸುಂದರಪ್ಪ ಮೂಸ್ಬಿಟ್ಟು ನಮ್ಮವ್ರಂತೂ ಸುಮ್ಮನೆ ಆಯ್ತದೆ. ಅಲ್ಗಂಟು ಹಂಗೆ ಅದು. ಅಷ್ಟೇ. ಈಗ ನೋಡಿದ್ರ ಒಂಚೂರು ಇದಾಗಂಟ ಏನು ಮಾಡೋದು. ನೋಡಿ, ಇದು ನಮ್ಮ ಆಂಟಿಯರ್ ಸಾಕೊಂಡಿರ್ತಕ್ಕಂಥ ನಾಯಿ. ಇದು ಹುಲಿಗಿಂತನೂ ತುಂಬ ಸ್ಟ್ರಾಂಗು ಅಂತ ಹೇಳ್ಬೋದು. ಏಕೆಂದರೆ ಅಷ್ಟು ತುಂಬ ಜೋರಿದೆ. ಹಂಗಾಗಿ ಇವರು ನೋಡಿ, ನಾಯಿ ಇರಲೇಬೇಕು ಮನೆ ಕಾಯೋದಕ್ಕೆ ಅಂತೇಳಿ. ಏಕೆಂದರೆ ಇವರು ಅಲ್ಲಿ ಇಲ್ಲಿ ಹೊರಟೋಗ್ಬಿಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಹಸು ಮತ್ತು ಮೇಕೆಗಳನ್ನ ನೋಡ್ಕೊಂಡು ಇರ್ತದೆ ಅಂತ. ಸರಿಯಾಗಿ ನಡಿ ಇದು ಮಾಡಲ್ವಾ? ಇದು ಗಾಡಿ ಬಿಟ್ಬಿಟ್ಟು ನಮ್ಮ ಮನೆಯವರು ಚಕ್ರದಂಡು ಮನ್ಬಿಟ್ಟಿತ್ತು. ಗಾಡಿ ಬಿಟ್ಬಿಟ್ಟವ್ರೆ. ಓ, ಅದಕ್ಕೆ ಹಂಗ ಆಗೋಯ್ತು. ಚೆನ್ನಾಗಿತ್ತು ಮರಿ. ಆಮೇಲೆ ಸಾಬ್ರು ಬಂದ್ರು. ಇನ್ನೊಂದ್ ಕಾಲ ಅದ್ ಹೆಂಗ್ ಮಾಡಿದ್ರು ಅಂದ್ರೆ ಕಣ್ ಹಿಡ್ದಿದ್ರು. ನೋಡಿ, ಮೇಕೆ ಅದು 2 ಮರಿಗಳನ್ನ ಹಾಕಿದೆ. ಒಂದು ಮರಿ ತುಂಬ ಚೆನ್ನಾಗಿದೆ. ಇನ್ನೊಂದು ಮರಿಗೆ ಪಾಪ ಸ್ವಲ್ಪ ಕಾಲ್ಗೆ ಸ್ವಲ್ಪ ಪೆಟ್ಟಾಗಿ ಅದು ಕಾಲನ್ನ ಊರಿ ನಡೀತಾ ಇದೆ. ಚೆನ್ನಾಗಿದೆ ನೋಡೋದಕ್ಕೆ, ಬ್ಲ್ಯಾಕ್ ಆಗಿ. ಸೊ ಆಂಟಿ, ನಾವು ಯಾವಾಗ ಹೋದ್ರೂ ಸಹ ನಾವು ಬೆಳಿಗ್ಗೆ ಬೇಕಾದ್ರೆ ದಿನಕ್ಕೆ ನೋಡಿ, ಇದು ಮೊದಲೇ ಹೇಳಿದ್ವಲ್ಲ ಕಾಲು ಸ್ವಲ್ಪ ಪೆಟ್ಟಾಗಿದೆ ಅಂತ. ಆ ಮರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬ್ಲ್ಯಾಕಾಗಿ. ಸೊ ಆದರೂ ಸಹ ಅದು ಆ್ಯಕ್ಟಿವ್ ಆಗೇ ಇದೆ. ಅದು ಕೂಡ ಓಡಾಡ್ಕೊಂಡೇ ಇದೆ. ನೋಡಿ, ಇದು ಅದ್ರ ಜೊತೆನೇ ಇನ್ನೊಂದು ಮರಿ, ಇದು ಬ್ರೌನ್ ಕಲರ್ ಇದೆ. ಸೊ ನೋಡಿ, ಈ ರೀತಿ ಮೇಕೆಗಳನ್ನು ಸಹ ನಮ್ಮ ಆಂಟಿಯರು ಸಾಕೊಂಡಿದ್ದಾರೆ. ಸೊ ನಾವು ಅಲ್ಲಿಂದ ಹಾಲು ಕುಡ್ಕೊಂಡು ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗ್ಬಿಟ್ಟು ನಾವು ಕುಯ್ದಿಟ್ಟಿದ್ದಂಥ ಸೊಪ್ಪನ್ನ ತಗೊಂಡು ಕ್ಲೀನ್ ಮಾಡಿ ಸಾಯಂಕಾಲ, ಯಾಕೆಂದರೆ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ದರಿಂದ ಮನೆ ಸೊಪ್ಪನ್ನೆಲ್ಲ ನೀಟಾಗಿ, ಯಾಕೆಂದರೆ ಫ್ರೆಶ್ ಆಗಿತ್ತಲ್ಲ. ಸೊ ಸಾಯಂಕಾಲನೇ ಮಾಡೋಣ ಅಂಥೇಳಿ, ಯಾಕೆಂದರೆ ಮಧ್ಯಾಹ್ನ ನಾನ್ ವೆಜ್ ತಿಂದಿರೋದ್ರಿಂದ ಮುದ್ದೆ ಉಪ್ಸಾರು ಮಾಡೋಣ ಅಂಥೇಳಿ. ನೋಡಿ, ಈ ರೀತಿ ಕೆಂಪು ಮೆಣಸಿನ್ಕಾಯಿ ಖಾರ ಅವನ್ನು ಸೊಪ್ಪು ಮತ್ತು ಪಲ್ಯ ಮುದ್ದೆ ಮಾಡಿ ರಾತ್ರಿ ಎಲ್ಲರೂ ಸೇರಿಕೊಂಡು ಊಟ ಮಾಡಿಕೊಂಡು ಮಲಗಿದ್ವಿ. ನೋಡಿ, ಈ ರೀತಿ ನಾವು ಸಂಡೇನ ಕಳೆದ್ವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲಾಗ್ನಲ್ಲಿ ಮತ್ತೆ ಸಿಗೋಣ. ನೋಡಿ, ನನ್ನ ಫಸ್ಟ್ ಲಾಗ್ ಇದು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ನೆಕ್ಸ್ಟು ಲಾಗ್ ಮಾಡ್ತಾ ಇರ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಹ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.